ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈಗ ಆಲ್ರೆಡಿ ಎಕ್ಸಿಟ್ ಪೋಲ್ ಬಂದಿರುವಂತದ್ದು. ಎಕ್ಸಿಟ್ ಪೋಲ್ ನಲ್ಲಿ ನಾನಾ ರೀತಿಯಾದಂತ ಲೆಕ್ಕಾಚಾರ, ಸಾಕಷ್ಟು ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಸರ್ವೆಯಲ್ಲಿ ನೋಡಿದ್ವಿ. ಇನ್ನ ಈ ಎಕ್ಸಿಟ್ ಪೋಲ್ ನಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿದಾವೆ. ಅದು ಜಾತಿಯ ಲೆಕ್ಕಾಚಾರ ಏನಾಗಿದೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಜನಕ್ಕೆ ಕಾಡ್ತಾ ಇದೆ. ಮೀಸಲಾತಿ ವರ್ಕೌಟ್ ಆಯ್ತಾ, ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನುವಂತ ಪ್ರಶ್ನೆ. ಲಿಂಗಾಯತ, ಒಕ್ಕಲಿಗ, ದಲಿತ, ಮುಸ್ಲಿಂ, ಒಬಿಸಿ ಮತ ಲೆಕ್ಕ ಹೇಗಿದೆ, ಮತದ ನೋತ್ತರ ಸಮೀಕ್ಷೆ, ಯಾರಿಗೆ ಯಾವ ಜಾತಿ ಬಲ, ಇದೇ ಕ್ಷಣದ ಸ್ಪೆಷಲ್ ಜಾತಿ ಸಮೀಕ್ಷೆ ಲೆಕ್ಕಾಚಾರ. ಮೇ 13ನೇ ತಾರೀಕು ಇಡೀ ದೇಶದ ಚಿತ್ತ ರಾಜ್ಯದ ಚುನಾವಣೆ ಮೇಲಿರುವಂತದ್ದು. ಏನಾಗುತ್ತೆ ರಿಸಲ್ಟ್ ಅನ್ನುವಂಥದ್ದು. ಬಿಕಾಸ್ ದಕ್ಷಿಣ ಭಾರತದ ಹೆಬ್ಬಾಗಿಲು ಬಿಜೆಪಿಗೆ, ಹಾಗೆ ಕಾಂಗ್ರೆಸ್ಗೂ ಕೂಡ ಎಲ್ಲೊಂದ್ ಕಡೆ ಇಲ್ಲಿ ಗೆದ್ದು ಆಕ್ಸಿಜನ್ ಸಿಕ್ಕಂತಾಗುತ್ತೆ. ಇಡೀ ರಾಷ್ಟ್ರದಲ್ಲಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ, ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಅನ್ನುವಂತ ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಕೊಂಡಿದೆ. ಇನ್ನ ಜೆಡಿಎಸ್ ವಿಚಾರಕ್ಕೆ ಬರೋದಾದ್ರೆ, ಇದು ಸೋಲು ಗೆಲುವು ಅಲ್ಲ, ಅಳಿವು ಉಳಿವಿನ ಪ್ರಶ್ನೆ, ಅಸ್ತಿತ್ವದ ಪ್ರಶ್ನೆ ಆಗಿದೆ. ಸೊ ಹೀಗಾಗಿ ಯಾವ ಪಕ್ಷಕ್ಕೆ ಕರ್ನಾಟಕ ವಿಧಾನಸಭೆಯ ಅಧಿಕಾರ ಸಿಗುತ್ತೆ ಅನ್ನುವಂತ ಕುತೂಹಲ ಇರುವಂತದ್ದು. ಬಹುತೇಕ ಸಮೀಕ್ಷೆಗಳಲ್ಲಿ ಅತಂತ್ರ ಭವಿಷ್ಯ ಕೂಡ ಇರುವಂತದ್ದು. ಒಂದು ಪಕ್ಷ ಸ್ಪಷ್ಟವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದ್ 2-3 ಸಮೀಕ್ಷೆ ಹೇಳ್ತಾ ಇದ್ರೆ, ಉಳಿದಂತ ಎಲ್ಲಾ ಸಮೀಕ್ಷೆಗಳು ಕೂಡ ಆಲ್ಮೋಸ್ಟ್ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಬಹುದಾದಂತ ಚಾನ್ಸಸ್ ಅನ್ನ ಹೇಳ್ತಾ ಇದ್ದಾವೆ. ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇರುವಂತದ್ದು. ಮತದ ನೋತ್ತರ ಸಮೀಕ್ಷೆಗಳ ಪ್ರಕಾರ ಜಾತಿ ಲೆಕ್ಕ ಹೇಗಿದೆ, ಯಾವ ಪಕ್ಷದ ಪರ ಯಾವ ಜಾತಿ ಫ್ಯಾಕ್ಟರ್ ವರ್ಕ್ ಆಗಿದೆ ಅನ್ನುವಂತ ಕುತೂಹಲ ಇದೆ. ಅದನ್ನ ನಾವು ತೋರಿಸ್ತಾ ಹೋಗ್ತೀವಿ ನ್ಯೂಸ್ 18ನಲ್ಲಿ. ಮತದ ನೋತ್ತರ ಸಮೀಕ್ಷೆಗಳ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಏನಿದೆ ಆ ಸಮೀಕ್ಷೆಯಲ್ಲಿ ಅಂತ, ಯಾವ್ಯಾವ ಜಾತಿ ಯಾವ ಪಕ್ಷದ ಪರವಾಗಿ ವಾಲಿರುವಂತ ಸಾಧ್ಯತೆ ಇದೆ ಅನ್ನುವಂತ ಕುತೂಹಲಕ್ಕೆ ನಾವು ಬ್ರೇಕ್ ಹಾಕ್ತೀವಿ. ಈಗ ನೋಡ್ತಾ ಹೋಗೋಣ ಯಾವ ಸಮೀಕ್ಷೆಯಲ್ಲಿ ಯಾವ ಜಾತಿ ಯಾವ ಪಕ್ಷದ ಪರವಾಗಿ ಹೋಗಿದೆ ಅಂತ. ಜಾತಿವಾರು ಮತ ವಿಭಜನೆ, ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ, ಎಸ್ಸಿ, ಎಸ್ಟಿ, ಕುರುಬ, ಒಬಿಸಿ ಈ ಮತಗಳು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹೋಗಿದೆ ಅನ್ನುವಂಥದ್ದು. ಬಿಜೆಪಿಗೆ ಲಿಂಗಾಯತ ಮತದಾರರು 68% ಮತವನ್ನ ಚಲಾಯಿಸುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಒಕ್ಕಲಿಗ 26%, ಮುಸ್ಲಿಂ 6%, ಎಸ್ಸಿ 38%, ಎಸ್ಟಿ 47%, ಕುರುಬ ಸಮುದಾಯ 39%, ಒಬಿಸಿ 45% ಅಂತ. ಇನ್ನು ಕಾಂಗ್ರೆಸ್ ಇಲ್ಲಿ 19%, ಅಂದ್ರೆ ಇಲ್ಲಿ ಲಿಂಗಾಯತ ಸಮುದಾಯ ಬಿಜೆಪಿಗೆ 68 ಆದ್ರೆ ಕಾಂಗ್ರೆಸ್ಗೆ 19%, ಜೆಡಿಎಸ್ಗೆ 7% ಅಂತ. ಇನ್ನು ಒಕ್ಕಲಿಗ ಸಮುದಾಯದಲ್ಲಿ ಇಲ್ಲಿ ಬಿಜೆಪಿಗೆ 26% ಮತ ಚಲಾಯಿಸಬಹುದು ಈ ಬಾರಿ, ಕಾಂಗ್ರೆಸ್ಗೆ 30% ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನ ಜೆಡಿಎಸ್ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯವನ್ನೇ ನಂಬಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಂದು 41% ಅಷ್ಟು ಮತದಾರರು ಒಕ್ಕಲಿಗ ಸಮುದಾಯದವರು ಜೆಡಿಎಸ್ ಪರವಾಗಿ ಮತವನ್ನ ಚಲಾಯಿಸಬಹುದು ಅಂತ. ನಾ ಮುಸ್ಲಿಂ 6% ಇದೆ ಬಿಜೆಪಿಗೆ, ಇನ್ನ ಕಾಂಗ್ರೆಸ್ಗೆ 73%, ಜೆಡಿಎಸ್ಗೆ 17% ಇದೆ. ಇನ್ನ ಎಸ್ಸಿ ಸಮುದಾಯ ಬಿಜೆಪಿಗೆ 38%, ಹಾಗೆ ಕಾಂಗ್ರೆಸ್ಗೆ 45%, ಜೆಡಿಎಸ್ಗೆ 13% ಮತವನ್ನ ಚಲಾಯಿಸಿರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರುವಂತದ್ದು ಲೆಕ್ಕಾಚಾರಗಳು. ಎಸ್ಟಿ 47%, ಕಾಂಗ್ರೆಸ್ಗೆ 41%, ಇನ್ನ ಜೆಡಿಎಸ್ಗೆ 5% ವಾಲಿರುವಂತ ಸಾಧ್ಯತೆ ಅಂತ. ಇನ್ನ ಕುರುಬ ಸಮುದಾಯ 39%, ಹಾಗೆ ಅಂದ್ರೆ ಬಿಜೆಪಿಗೆ, ಕಾಂಗ್ರೆಸ್ಗೆ 44% ಅಂತ ಹೇಳಲಾಗ್ತಾ ಇದೆ. ಇನ್ನ ಜೆಡಿಎಸ್ಗೆ 9% ಅಂತ ಹೇಳಲಾಗ್ತಾ ಇರುವಂತದ್ದು. ಒಬಿಸಿ ಸಮುದಾಯ 45% ಇಲ್ಲಿ ಬಿಜೆಪಿಗೆ, ಕಾಂಗ್ರೆಸ್ಗೆ 37%, ಜೆಡಿಎಸ್ಗೆ 13% ಅಂತ ಹೇಳಲಾಗ್ತಾ ಇರುವಂತದ್ದು. ಇದನ್ನ ಸರ್ವೆ ಯಾವ್ದು ಹೇಳ್ತಾ ಇದೆ ಅಂದ್ರೆ, ನ್ಯೂಸ್ 24 ಟುಡೇಸ್ ಚಾಣಕ್ಯ ಹೇಳ್ತಾ ಇರುವಂತ ಅಂಕಿ ಅಂಶ ಇದು. ಎಕ್ಸಿಟ್ ಪೋಲ್ ನಲ್ಲಿ ಈ ರೀತಿಯಾದಂತ ಲೆಕ್ಕಾಚಾರ ಇದೆ ಅಂತ. ಇನ್ನು ಒಂದಿದೆ ಕ್ಯಾಸ್ಟ್ ಫ್ಯಾಕ್ಟರ್ ಅಲ್ಲಿ, ಇನ್ನು ಒಂದು ಸರ್ವೆ ಸಂಸ್ಥೆ ನಡೆಸಿರುವಂತ ಲೆಕ್ಕಾಚಾರದ ಪ್ರಕಾರ ನಾವು ನೋಡಿದಾದ್ರೆ, ಬಿಜೆಪಿ ಲಿಂಗಾಯತ ಮತದಾರರು 64% ಅಷ್ಟು ಬಿಜೆಪಿಗೆ ಮತವನ್ನ ಚಲಾಯಿಸಿರುವಂತ ಸಾಧ್ಯತೆ ಅಂತ. ಪ್ರಬಲ ಸಮುದಾಯ, ಇನ್ಫ್ಯಾಕ್ಟ್ ಲಿಂಗಾಯತ ಸಮುದಾಯ ಬಿಜೆಪಿ ಪರವಾಗಿ ನಿಂತ್ಕೊಂಡಿದೆ ಈ ಅಂದ್ರೆ 2004ರ ನಂತರ ಅನ್ನುವಂತ ಲೆಕ್ಕಾಚಾರದ ಮಾತುಗಳನ್ನ ನೋಡ್ತಾನೆ ಬರ್ತಾ ಇದೀವಿ. ಈ ಬಾರಿನೂ ಕೂಡ ಹೆಚ್ಚಿನದಾಗಿ ಬಿಜೆಪಿ ಪರವಾಗಿ ವೋಟನ್ನ ಚಲಾಯಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾವ ಸರ್ವೆ ಅಂದ್ರೆ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇರುವಂತದ್ದು. ಇದರಲ್ಲಿ ಕಾಂಗ್ರೆಸ್ಗೆ ಲಿಂಗಾಯತ ಸಮುದಾಯ ಒಂದು 20% ವೋಟ್ ಹಾಕಿರ್ಬೋದು ಅಂತ, ಇನ್ನ ಜೆಡಿಎಸ್ ಒಂದು 10% ಅಂತ. ನಾವು ಒಕ್ಕಲಿಗ ಸಮುದಾಯ ಬಿಜೆಪಿಗೆ ಒಂದು 25%, ಕಾಂಗ್ರೆಸ್ಗೆ 24%, 46% ಜೆಡಿಎಸ್ಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಮುಸ್ಲಿಂ ಸಮುದಾಯ 2%, ಬಿಜೆಪಿಗೆ ಕಾಂಗ್ರೆಸ್ಗೆ 88% ಅಂತ ಹೇಳ್ತಾ ಇದ್ದಾರೆ.
JDSಗೆ ಒಂದು 8% ಹಾಕಿರುವಂತ ಚಾನ್ಸಸ್ ಅಂತ. ನಾ ಕುರುಬ ಸಮುದಾಯ ಇದೆಯಲ್ಲ ಒಂದು 22%, ಬಿಜೆಪಿಗೆ 63%, ಕಾಂಗ್ರೆಸ್ಗೆ 10%, JDSಗೆ ಅನ್ನುವಂಥದ್ದನ್ನ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಇಲ್ಲಿ ನಾವು ಯಾವ ಜಾತಿಯವರು ಯಾವ ಪಕ್ಷದ ಪರವಾಗಿ ಯಾವ ವ್ಯಕ್ತಿಯ ಪರವಾಗಿ ಅನ್ನೋದು ಸ್ಥಳೀಯ ಮಟ್ಟದಲ್ಲೂ ಕೂಡ ನಿರ್ಧಾರ ಆಗುತ್ತೆ. ಆದ್ರೆ ಇವ್ರು ಮಾಡಿರುವಂತ ಸರ್ವೆ ಪ್ರಕಾರ ಈ ರೀತಿಯಾಗಿ ಈ ಬಾರಿಯ ಎಲೆಕ್ಷನ್ ಸಂದರ್ಭದಲ್ಲಿ ಮತ ಚಲಾವಣೆ ಆಗಿರುವಂತ ಸಾಧ್ಯತೆ ಅಂತ ಹೇಳ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆಯನ್ನ ಆರಂಭ ಮಾಡ್ತೀನಿ. ನಮ್ ಜೊತೆ CS ದ್ವಾರಕನಾಥ್ ಸರ್ ಇದ್ದಾರೆ, ಮಾಜಿ ಅಧ್ಯಕ್ಷರು, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೊಂದು ಅಂಕಿ ಅಂಶವನ್ನ ನಿಮ್ ಮುಂದೆ ಇಟ್ಟಿದ್ದೆ. ಈ ಲೆಕ್ಕಾಚಾರವನ್ನ ನೋಡಿದಂತ ಸಂದರ್ಭದಲ್ಲಿ ಫಸ್ಟ್ ಥಾಟ್ ನಿಮ್ಗೆ ಏನ್ ಅನ್ಸ್ತು ಸರ್? ಅದು ಕೆಲವು ನನಗೆ ಅದು ಪ್ರಾಕ್ಟಿಕಲ್ ಅಂತ ಅನ್ನಿಸ್ಲಿಲ್ಲ. ಎಸ್, ಐ ಹ್ಯಾವ್ ಟೂರ್ಡ್ ದ ಎಂಟೈರ್ ಸ್ಟೇಟ್ ಆಲ್ಮೋಸ್ಟ್. ಕಳೆದ 1 ತಿಂಗಳಿಂದ ಸ್ಟೇಟ್ ಟೂರ್ ಮಾಡಿದ್ದೀನಿ. ಟೂರ್ ಮಾಡಿದ್ರೆ ಬರೀ ಸಿಟಿ ಏರಿಯಾ, ಟೌನ್ ಏರಿಯಾಸ್ ಮಾತ್ರ ಅಲ್ಲ, ಭಾಳ ರೂರಲ್ ಏರಿಯಾಸ್ಗೆ ಹೋಗಿದ್ದೀನಿ, ಕಾಡು ಮೇಡುಗಳಿಗೆ ಹೋಗಿದ್ದೀನಿ, ಅನೇಕ ಆದಿವಾಸಿ ಸಮುದಾಯಗಳಿರುವಂತಹ ಜಾಗಕ್ಕೆ ಹೋಗಿದ್ದೀನಿ, ಅಲೆಮಾರಿ ಸಮುದಾಯಗಳಿರುವಂತಹ ಜಾಗಗಳಿಗೆ ಹೋಗಿದ್ದೀನಿ. ಸುಮಾರು ಜನರ ಜೊತೆ ನಾನು ಸಂಪರ್ಕ ಮಾಡಿದ್ದೀನಿ. ನನ್ನ ಟೀಮ್ ಮಾಡ್ಕೊಂಡು ನಾವು ಹೋಗಿದ್ದೀವಿ. ನಾವು ಸೋಷಿಯಲ್ ಜಸ್ಟಿಸ್ ಟೀಮ್ ಅಂತ. ಬಟ್ ಆಗ ನೋಡಿದ ಸಂದರ್ಭದಲ್ಲಿ ಈ ಸಮೀಕ್ಷೆಗಳು ಬಹಳಷ್ಟು ಇವು ಸಿಟಿ ಆಧಾರಿತವಾಗಿದ್ದಾವೆ ಅಂತ ಅನಿಸ್ತದೆ. ನನಗಿದು ರೂರಲ್ ಆಧಾರಿತವಾಗಿದೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ರೂರಲ್ ಅಲ್ಲಿ ಅದರ ಇವೇ ಬೇರೆ ಇದೆ, ಅವುಗಳ ನಾವು ಗಮನಿಸಿದ್ದೇ ಬೇರೆ ಇದೆ. ಫಾರ್ ಎಕ್ಸಾಂಪಲ್ ಕುರುಬ ಸಮುದಾಯ ಅಂತ ಇಟ್ಕೊಳ್ಳಿ. ಕುರುಬ ಸಮುದಾಯ ಟೋಟಲಿ ಕಾಂಗ್ರೆಸ್ ಜೊತೆಲಿದೆ. ಟೋಟಲಿ ಕಾಂಗ್ರೆಸ್. ಈಗ ಮುಸ್ಲಿಂ ಸಮುದಾಯ ಹೆಂಗಿದೆಯಲ್ಲ ಅದೇ ತರ ಕುರುಬ ಸಮುದಾಯ ಸಿದ್ದರಾಮಯ್ಯನವ್ರನ್ನ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಜೊತೆ ಇದೆ. ಆಮೇಲೆ ಲಿಂಗಾಯತ ಸಮುದಾಯ ಈ ಸಲ ನಾನು ಗಮನಿಸಿದ್ದು, ನಾನು ಲಾಸ್ಟ್ ಟೈಮ್ ಕೂಡ ಬಹಳ ಸೀರಿಯಸ್ ಆಗಿ ನೋಡಿದ್ದೆ, ಬಹಳ ಕ್ಲಿಯರ್ ಆಗಿ ಡಿವೈಡ್ ಆಗಿದೆ. ಹೆಚ್ಚಿನ ಮತ ಅದು ಬಿಜೆಪಿಗೆ ಹೋಗಿದೆ. ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೀರಾ ಅಂತ ಅಂದ್ರೆ ಡಿವೈಡ್ ಆಗಿದೆ? ಹೌದು, ಜಗದೀಶ್ ಶೆಟ್ಟರ್ ಸವದಿ ಅವರು ಬಂದ್ರು ಅನ್ನುವ ಕಾರಣಕ್ಕೋಸ್ಕರನ, ಇಲ್ಲ ಅದಕ್ಕೂ ಮುಂಚೆನೆ ಡಿವೈಡ್ ಆಗುವಂತ ಚಾನ್ಸಸ್ ಇತ್ತು, ಆಗಿದೆ ಅಂತ? ಇಲ್ಲ, ಅದಕ್ಕೂ ಮುಂಚೆ ಜಗದೀಶ್ ಶೆಟ್ಟರ್ ಮತ್ತು ಆ ಫ್ಯಾಕ್ಟರ್ಗಿಂತಲೂ ಮುಂಚೆ ಲಿಂಗಾಯತ ಸಮುದಾಯ, ವೀರಶೈವ ಸಮುದಾಯವನ್ನ ಬಿಜೆಪಿ ನಡ್ಕೊಂಡಂತಹ ರೀತಿ, ಯಡಿಯೂರಪ್ಪನವ್ರ ಕಾರಣ. ಎಸ್, ಯಡಿಯೂರಪ್ಪನ ಬಹಳ ಮುಖ್ಯವಾದ ಕಾರಣ ಆಗತ್ತೆ. ಅವ್ರ ಸ್ಟೇಟ್ಮೆಂಟ್ಗಳು, ಈಗ ಇವ್ರದ್ದು ಕಣ್ಣೀರ್ ಹಾಕಿದ್ದು, ಆಮೇಲೆ ಇವರು BL ಸಂತೋಷ್ ಕೊಟ್ಟ ಸ್ಟೇಟ್ಮೆಂಟು, ಮತ್ತು ಇವರು CT ರವಿ ಕೊಟ್ಟ ಸ್ಟೇಟ್ಮೆಂಟು, ಅವಶ್ಯಕತೆ ಇಲ್ಲ ನಮಗೆ ಅನ್ನೋಂತ ಹೇಳುವಂತದ್ದು, ಇವೆಲ್ಲವೂ ಕೂಡ ಬಹಳ ಡ್ಯಾಮೇಜ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದಾಗಿ ಅಷ್ಟು ಕಾಂಗ್ರೆಸ್ಗೆ ಅಷ್ಟೊಂದು ಮತ ಬರದೇ ಇರಬಹುದು ಲಿಂಗಾಯತರದ್ದು, ಆದ್ರೆ ಬಂದಿದೆ ಈ ಸಲ. ಆದ್ರೆ ಬಿಜೆಪಿಗೆ ಕಡಿಮೆ ಆಗಿದೆ. ಅದು ಬಹಳ ಕ್ಲಿಯರ್ ಆಗಿ ನಮ್ಗೆ ಇಟ್ಸ್ ಎ ಗ್ಲೇರಿಂಗ್, ಇದು ಬಹಳ ಗ್ಲೇರಿಂಗ್ ಆಗಿ ಕಾಣಿಸುತ್ತಾರೆ, ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ ಈ ಸಲ ಏನಿತ್ತು ಅಂತ ಹೇಳಿ, ಈಗ ನೀವು ಲಿಂಗಾಯತ ಸಮುದಾಯ ಮಾತಾಡ್ತಿದ್ರೆ ಅದರದ್ದೇ ಇನ್ನೊಂದು ಸ್ವಲ್ಪ ಆಡ್ ಆನ್ ಮಾಡ್ಬಿಡ್ತೀನಿ. ಮೀಸಲಾತಿ ಅನ್ನುವಂಥದ್ದನ್ನು ಕೊಟ್ಟರು, ಪಂಚಮಸಾಲಿ ಸಮುದಾಯರು ಹೋರಾಟವನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಂದು 2% ಮೀಸಲಾತಿ ಜಾಸ್ತಿ ಆಯ್ತು. 2B ಅಲ್ಲಿ ಇದ್ದಂತ ಮುಸ್ಲಿಂ ಮೀಸಲಾತಿಯನ್ನ ರದ್ದು ಮಾಡಿ 2%, ಒಕ್ಕಲಿಗರಿಗೆ 2%, ಲಿಂಗಾಯತರಿಗೆ 2% ಅಂತ ಹೇಳಿದ್ರು. ಅದೇನು ವರ್ಕೌಟ್ ಆಗಿದೆ ಅಂತ ಅನ್ಸಲ್ವಾ? 1% ಕೂಡ ವರ್ಕೌಟ್ ಆಗಿಲ್ಲ. ಯಾಕೆಂತಂದ್ರೆ ಆ ರೀತಿ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಅವ್ರೊಂದ್ ಸ್ವಲ್ಪ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗ ಅಲ್ಲಿ ಒಕ್ಕಲಿಗರ ಜೊತೆಯಲ್ಲಿ ಒಂದೇ ಕಮ್ಯುನಿಟಿ ಇಲ್ಲ. ಒಕ್ಕಲಿಗರ ಜೊತೆಯಲ್ಲಿ ಕೊಡವರಿದ್ದಾರೆ, ಬಲಜಿಗರಿದ್ದಾರೆ. ಕೊಟ್ರೆ 3ಕ್ಕೂ ಕೊಡಬೇಕು. ಇಲ್ಲಿ ಲಿಂಗಾಯತರ ಜೊತೆಯಲ್ಲಿ ಒಂದೇ ಕಮ್ಯುನಿಟಿ ಇಲ್ಲ. ಲಿಂಗಾಯತರ ಜೊತೆಯಲ್ಲಿ ಸತಾನಿಸ್ ಇದ್ದಾರೆ, ಜೈನರಿದ್ದಾರೆ, ಮತ್ತು ಬಂಟ್ರಿದ್ದಾರೆ, ಆಮೇಲೆ ಇವರು ಕ್ರೈಸ್ತರಿದ್ದಾರೆ. ಇವ್ರಿಗೆಲ್ರಿಗೂ ಸೇರಿಸ್ಕೊಡ್ಬೇಕು. 2% ಒಂದು ಕಮ್ಯುನಿಟಿಗೆ ಸೇರಿಸಿ ಕೊಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಹಾಗಾಗಿ ಸುಳ್ಳು ಅನ್ನೋದು ಬಹಳ ಕ್ಲಿಯರ್ ಆಗಿ ಮತದಾರರಿಗೆ ಗೊತ್ತಾಗಿದೆ. ಆಮೇಲೆ ಅವ್ರು ಕೇಳಿದ್ದೇನು? ಅವ್ರು ಕೇಳಿದ್ದು 2A ನಮ್ಗೆ ಹಾಕಿ ಅಂತ ಹೇಳ್ಬಿಟ್ಟು ಪಂಚಮಸಾಲಿಯರು ಕೇಳಿದ್ದು. ಆದ್ರೆ ಇವ್ರು ಮಾಡಿದ್ದೇನು? ಅದಕ್ಕೆ ಬರೀ 3A ಇಂದ ತೆಗೆದು 3B ಇಂದ ತೆಗೆದು ಅದನ್ನ 2D ಅಂತ ಮಾಡಿದ್ರೆ ಹೊರತು ಒಳಗಡೆ ಏನು ಬದಲಾವಣೆಗಳು ಮಾಡ್ಲಿಲ್ಲ. ಕೇವಲ ಅದನ್ನ ಏನ್ ಮಾಡಿದ್ರು, ಬರೀ ಹೆಸರು ಮಾತ್ರ ಚೇಂಜ್ ಮಾಡಿದ್ರು ಅಷ್ಟೇ. ಅದನ್ನ 3B ಬದಲು 2D ಅಂತ ಮಾಡ್ಕೊಂಡ್ರೆ ಹೊರತು ಏನು ಮಾಡ್ಲಿಲ್ಲ. ಇದು ಬಹಳ ಚೆನ್ನಾಗಿ ಅರ್ಥ ಆಗ್ಬಿಡ್ತು ಜನಗಳಿಗೆ. ಇದು ಕೂಡ ಡ್ಯಾಮೇಜ್ ಆಯ್ತು ನಿಜವಾಗ್ಲೂ ಬಿಜೆಪಿಗೆ. ಯಾಕಂದ್ರೆ ಇದೆಯಲ್ಲ, ಇದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗದೆ ಇರುವಂತಹ ಇಶ್ಯೂ ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತು. ಅದರಿಂದ ಇಲ್ಲೂ ಕೂಡ ಬಹಳ ತೊಂದರೆ ಆಯ್ತು ಅವ್ರಿಗೆ. ಸರ್, ನಿಮ್ಗೆ ಅನ್ಸುತ್ತಾ ಈ ಮೀಸಲಾತಿ ಹೆಚ್ಚು ಕಮ್ಮಿ ಮಾಡುವಂತ ವಿಚಾರ ಜನರ ಮನಸ್ಸಲ್ಲಿ ಉಳಿಯುತ್ತೆ, ಅಥವಾ ಅದು ಮತಗಳಾಗಿ ಪರಿವರ್ತನೆ ಆಗುತ್ತೆ? ಆಡಳಿತ ವಿರೋಧಿ ಅಲೆ ಆಗಿರ್ಬೋದು, ಭ್ರಷ್ಟಾಚಾರದ ಆರೋಪಗಳಾಗಿರ್ಬೋದು, ಅದೆಲ್ಲವನ್ನೂ ಕೂಡ ನುಂಗಾಕೊಂಡ್ಬಿಡುತ್ತೆ ಅಂತ ಅನ್ಸುತ್ತಾ? ಮೀಸಲಾತಿ ಬಹಳ ಎಫೆಕ್ಟಿವ್ ಆಗಿದೆ.
Okay. ಅದ್ರ ಏನಾಗಿದೆ ಡೀಪ್ ರೂಟೆಡ್ ಆಗಿದೆ. ಈಗ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಹುಡುಗನಿಗೆ ಎಂಪ್ಲಾಯ್ಮೆಂಟ್ ಬೇಕಾಗತ್ತೆ, ಎಜುಕೇಶನ್ಗೆ ಸೀಟ್ ಬೇಕಾಗತ್ತೆ, ಅದು ಪ್ರತಿ ಮನೆಗೂ ಅದು ಟಚ್ ಆಗುವಂಥದ್ದಲ್ವಾ. ಹಾಗಾಗಿ ಮೀಸಲಾತಿ ಬಹಳ ಸುಲಭವಾಗಿ ಎಲ್ಲಾ ಸಮುದಾಯಗಳಲ್ಲೂ ಕೂಡ, ಅದೊಂದೇ ಅಲ್ಲ ವೀರಶೈವ ಸಮುದಾಯ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ಎಲ್ಲಾ ಸಮುದಾಯಗಳು ಕೂಡ ಡೀಪ್ ರೂಟೆಡ್ ಆಗಿದೆ. ನಮ್ಮ ಸಮುದಾಯಕ್ಕೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋದಂತಹ ಅತ್ಯಂತ ಎಜುಕೇಶನ್ ಇಲ್ಲದಂತಹ ಜಾಗದಲ್ಲೂ ಕೂಡ ಸರ್ ನಾವು ಮೀಸಲಾತಿ ಸರಿ ತಪ್ತಾ ಇದೆ ಅಂತೆ, ನಮ್ಮ ಮೀಸಲಾತಿ ಕಿತ್ಕೊಂಡು ಬೇರೆ ಯಾರಿಗೋ ಕೊಡ್ತಾರಂತೆ, ಇಂಥ ಪ್ರಶ್ನೆಗಳು ಬಂದವು. ಅಂದ್ರೆ ಇದು ಒಬ್ಬ ಅನ್ಎಜುಕೇಟೆಡ್ಗೂ ಕೂಡ ರೀಚ್ ಆಗ್ತಾ ಇದೆ. ಮೀಸಲಾತಿ ಸಿಗೋದ್ರಿಂದಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಸಿಗುತ್ತೆ ಅನ್ನೋದು. ಆ ಕಾರಣಕ್ಕೋಸ್ಕರ ಇದು ಡೆಫಿನೆಟ್ ಆಗಿ ಎಲ್ಲಕ್ಕಿಂತಲೂ ನಾವು ಭ್ರಷ್ಟಾಚಾರ ಮಾತಾಡ್ತೀವಿ ಅಲ್ಲ ಅಂದ್ರೆ ಇದು ನಿಜಕ್ಕೂ ಏನಾದ್ರೂ ಬಿಜೆಪಿಗೆ ಪರಿಣಾಮ ಬೀರ್ಬೇಕು ಅನ್ನೋದೇ ಆಗಿದ್ದಿದ್ದಾರೆ ಮುಂಚೆನೆ ಘೋಷಣೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಆಗಿರೋದು ಅಂತನ. ಬಹಳ ಹಿಂದೆ ಘೋಷಣೆ ಮಾಡಬೇಕಾಗಿತ್ತು, ಅದನ್ನ ಸೈಂಟಿಫಿಕ್ ಆಗಿ ಮಾಡಬೇಕಾಗಿತ್ತು, ಕ್ಲಾರಿಟಿನೂ ಕೊಡ್ಬೇಕು. ಕ್ಲಾರಿಟಿ ಕೊಡ್ತೇನೆ. ನಾನೊಬ್ಬ ಕಮಿಷನ್ ಚೇರ್ಮನ್ ಆಗಿದ್ದವನು, ನಾನು ಹೇಳೋ ಪ್ರಕಾರ ಅದು ನೀವು ಬ್ಲೈಂಡ್ ಆಗಿ ನೀವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿ ಒಂದು ಕಮಿಟಿ ಮಾಡಿಬಿಟ್ಟು, ಈಗ ಇವ್ರ ಕೈಯಲ್ಲಿ ಮಾಧುಸ್ವಾಮಿ ಅವ್ರದ್ದು ಒಂದು ಕಮಿಟಿ ಮಾಡಿದ್ರು, ಕಮಿಟಿ ಮಾಡಿ ಕೊಟ್ರು. ಆ ಕಮಿಟಿಗೆ ಕೊಡ್ಲಿಕ್ಕೆ ಆಗಲ್ಲ ಲೀಗಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿತ್ತು. ಯಾಕಂದ್ರೆ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಬಹಳ ಕ್ಲಿಯರ್ ಆಗಿದೆ, ಯು ಹ್ಯಾವ್ ಟು ಗೆಟ್ ದ ರಿಪೋರ್ಟ್ ಫ್ರಮ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಹೇಳ್ಬಿಟ್ಟು. ಆ ಕಮಿಷನ್ ಇಂದ ನೀವು ರಿಪೋರ್ಟ್ ತಗೊಳ್ಳದೆ ನೀವು ಒಂದು ಕಮಿಟಿ ಮಾಡಿಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಊರ್ಜಿತ ಆಗಲ್ಲ. ಅದು ಇವ್ರೇನ್ ಮಾಡಿದ್ರು, ಒಂದಷ್ಟು ಲೀಗಲ್ ಎಕ್ಸ್ಪರ್ಟ್ಸ್ ನ ಮಾತಾಡಿದಂತ ಸಂದರ್ಭದಲ್ಲಿ, ಯಾಕಂದ್ರೆ ಆ ಸ್ವಾಮೀಜಿಗಳೆಲ್ಲ ಪರಿಚಯ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಮಾತಾಡಿದ್ರಿಂದ ಅವ್ರು ಕ್ಲೀನ್ ಆಗಿ ಅರಿವಾಯ್ತು ಇಲ್ಲಿ ನಮ್ಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು. ಇದು ವಂಚನೆ ಅಂತ ಅನಿಸ್ತು, ಎಲ್ಲೋ ಅವ್ರಿಗೆ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದಾರೆ ಅಂತ ಅನಿಸ್ತು, ಅದರಿಂದಾಗಿ ಇದು ಡ್ಯಾಮೇಜ್ ಆಗಿದೆ. ಅಲ್ಲ ಓಕೆ, ಅದು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ರೀಚ್ ಮಾಡಬೇಕಾಗಿರೋದು ಮನವರಿಕೆ ಮಾಡುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಸಕ್ಸಸ್ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಆ ನಿಟ್ಟಿನಲ್ಲಿ ಜನರ ಮನಸ್ಸಲ್ಲಿ ತಲುಪಿದ್ದಾರೆ ಇವರು ಅಂತ ಪ್ರಚಾರ ಮಾಡುವಂತ. ವಿರೋಧ ಪಕ್ಷ ಅಷ್ಟು ಎಫೆಕ್ಟಿವ್ ಆಗಿ ತಗೋಬೇಕಾಗಿತ್ತು ಆಕ್ಚುಲಿ. ಈಗ ನಾವೆಲ್ಲ ಓದ್ ಕಡೆ ಎಲ್ಲ ಇದೆಲ್ಲ ಮಾತಾಡ್ತಾ ಇದ್ವಿ, ಅದಿನ್ನೂ ಎಫೆಕ್ಟಿವ್ ಆಗಿ ತಗೊಂಡು ಅದಿಟ್ಟು ಹೆಚ್ಚು ಸೀರಿಯಸ್ ಆಗಿ ಮಾಡಬೇಕಾಗಿತ್ತು, ಇನ್ನು ಹೆಚ್ಚಿನದಾಗಿ. ಹೌದು ಮಾಡಬೇಕಾಗಿತ್ತೆ ಹೊರತು ಅವ್ರು ಹೆಚ್ಚು ಇದನ್ನ ಸೀರಿಯಸ್ ಆಗಿ ತಗೊಂಡು ಆಮೇಲೆ ಜನರ ಮೈಂಡ್ಗೆ ಹೋಗೋ ತರ ಮಾಡುವಂತಹ ಇವುಗಳನ್ನ ಅವರು ಮಾಡದಂಗೆ ನನ್ಗೆ ಅನಿಸ್ತಾ ಇಲ್ಲ. ಸರ್ ನೀವು ನೋಡಿದಂಗೆ ನೀವು ಹೇಳ್ತಾ ಇದ್ರಿ ನನ್ನ ಟೀಮ್ ಇತ್ತು ಎಲ್ಲಾ ಕಡೆನೂ ಓಡಾಡಿದ್ರಿ ಅಂತ. ಇಲ್ಲಿ ಮೈನ್ ಆಗಿ ಕೊನೆ ಹಂತದಲ್ಲಿ ಇನ್ನೇನು ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ಬೇಕಾಯ್ತು, ಆ ಸಂದರ್ಭದಲ್ಲಿ ಮೀಸಲಾತಿ ಅನ್ನುವಂಥದ್ದನ್ನ ಇವರು ಘೋಷಣೆ ಮಾಡಿದ್ದು ಜನರಿಗೆ ಯಾವ ರೀತಿಯಾಗಿ ರೀಚ್ ಆಗಿರುತ್ತೆ ಅಂತ. ಅಲ್ಲಿ ನಿಜಕ್ಕೂ ಇದು ಜಸ್ಟ್ ಮಾಧ್ಯಮಗಳಲ್ಲಿ ಪೇಪರ್ ಅಲ್ಲಿ ಪ್ರಿಂಟ್ ಆಗಿದ್ದಂತ ಆ ಒಂದು ರೀಸನ್ಗೋಸ್ಕರನೇ ಜನ ಅದ್ರ ಬಗ್ಗೆ ಒಂದು ಲೆಕ್ಕಾಚಾರ ಹಾಕೊಂಡ್ರ? ಇಲ್ಲ, ಅದು ಅವ್ರು ಮಾಡಿದ್, ನೀವು ಹೇಳ್ದಂಗೆ ಅವ್ರು ಮಾಡಿದ ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ ಕಡೆ ಕ್ಷಣದಲ್ಲಿ ಅದನ್ನ ಆತುರಾತುರವಾಗಿ ಮಾಡಿದ್ದು. ಈ ಆತುರಾತುರವಾಗಿ ಮಾಡೋಂಥ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನು ಮಾಡಕ್ ಶುರು ಮಾಡಿದ್ರು. ಅದ್ ಕರೆಕ್ಟ್ ಆಗಿ ಅನಾಲಿಟಿಕಲ್ ಆಗಿ ಹೇಳಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಮೀಸಲಾತಿನ ಮುಸ್ಲಿಮಿಂದ ನಾವು 4% ತಗೊಂಡು ಇಬ್ಬರಿಗೂ ಕೊಡ್ತೀವಿ ಅಂತ ಹೇಳಿದ್ರಿ, ಅವ್ರಿಬ್ಬರಿಗೂ ಕೊಡಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಆಮೇಲೆ ಇಡಬ್ಲ್ಯೂ ಗೆ ಮುಸ್ಲಿಮ್ಸ್ ಹಾಕ್ತಿವಿ ಅಂತ ಹೇಳಿದ್ರಿ. ಇಡಬ್ಲ್ಯೂ ಹಿಂಗ್ ಹಾಕ್ತಿರಿ? ಮುಸ್ಲಿಮ್ಸ್ ಈಗಾಗ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು, ಅವರು ಆರ್ಥಿಕವಾಗಿ ಹಿಂದುಳಿದವರು ಅಂತ ಹೇಳ್ಬಿಟ್ಟು ಯಾವ ಸಮೀಕ್ಷೆನೂ ಹೇಳಿಲ್ಲ, ಯಾವ ಆಯೋಗವೂ ಹೇಳಿಲ್ಲ. ಅವ್ರಿಗೆ ಹೇಳಿರುವಂತದ್ದು ಇಲ್ಲಿ ಇವ್ರೇನ್ ಹೇಳ್ತಾರೆ, ಇಡಬ್ಲ್ಯೂಎಸ್ ಬರೀ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಅಂತ ಹೇಳ್ತಾರೆ, ನಾಟ್ ದ ಸೋಷಿಯಲ್ ಅಂಡ್ ಎಜುಕೇಶನಲ್ ವೀಕರ್ ಸೆಕ್ಷನ್ಸ್ ಅಂತ ಹೇಳಲ್ಲ. ಇದು ಈ ತರದ್ದು ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದನ್ನ ಜನಗಳಿಗೆ ರೀಚ್ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ. ಈವನ್ ಅಮಿತ್ ಶಾ ಅಂತ ಅವ್ರು ಬಂದಾಗ್ಲೂ ಕೂಡ ಮೀಸಲಾತಿ ನಾವು ಕೊಟ್ವಿ ಅಂತ ಹೇಳಿದ್ರೆ ಹೊರತು ನಾವು ಯಾವ ರೀತಿ ಕೊಟ್ವಿ ಅದ್ ನಿಮ್ಗೆ ಯಾವ ರೀತಿ ತಲುಪುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಸೋತ್ರವರು. ಅಲ್ಲ, ನನ್ಗೆ ನಾನು ಜನಮನ ಮತ ಅಂತ ನಮ್ದೊಂದು ಸ್ಪೆಷಲ್ ಪ್ರೋಗ್ರಾಮ್ ಇತ್ತು, ನಾನು ಎಲ್ಲಾ ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಅಡ್ಡಾಡುವಂತ ಸಂದರ್ಭದಲ್ಲಿ ಜನ ಹೇಳ್ತಾ ಇದ್ರು ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆಲ್ಲ ಒಪ್ಪಿಗೆ ಕೊಡಬೇಕು, ಅದನ್ನ ಅವರೇ ಕೊಟ್ಟಿಲ್ಲ, ಎಲ್ಲ ಒಂದ್ಸಲಿ ಮೂಗಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾ ಇದಾರೆ ಅಂತ ಎಷ್ಟು ಜನ ನನ್ಗೆ ಅನ್ಸಿದ್ದು. ಎಷ್ಟು ಪ್ರಬುದ್ಧರಾಗಿದ್ದಾರೆ, ಪರವಾಗಿಲ್ಲ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾತಾಡ್ತಾರಲ್ಲ. ರೈತರನ್ನ ಮಾತಾಡ್ಸಿದ್ದು ನಾನು, ಈಗ ಯಾರೊಬ್ಬ ಎಜುಕೇಟೆಡ್ ಅಥವಾ ಸಿಟಿಲಿರುವಂತ ಒಬ್ಬ ವಿದ್ಯಾವಂತನ ಮಾತನಾಡಿಸಿದಂತ ಸಂದರ್ಭದಲ್ಲಿ ಆ ಅಭಿಪ್ರಾಯ ಎಕ್ಸ್ಪೆಕ್ಟೆಡ್, ಆದ್ರೆ ರೈತನೂ ಕೂಡ ಅದನ್ನ ನೋಡ್ಕೊಂಡು ಮಾತಾಡ್ತಾನಲ್ಲ ಅಂದಿದ್ದೆ ಆಶ್ಚರ್ಯ. ಸರ್ ನನಗೆ ಮೀಸಲಾತಿ ಇಶ್ಯೂ ಬಹಳ ಚರ್ಚೆ ಮಾಡಿದ್ದಾರೆ ಸಾಮಾನ್ಯ ಜನ. ನೀವು ಹೇಳದಂಗೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಮೀಸಲಾತಿ ಇಶ್ಯೂನ ಬಹಳ ಚರ್ಚೆ ಮಾಡಿ ಅವರು ಅನಲೈಸ್ ಮಾಡಿದ್ದಾರೆ. ಇದು ಇಲ್ಲಿ ಮಾಡಕ್ಕಾಗಲ್ಲ, ಇಲ್ಲಿಂದ ಇವ್ರು ರೆಕಮೆಂಡ್ ಮಾಡಬಹುದು ಅಷ್ಟೇ, ಕೇಂದ್ರ ಸರ್ಕಾರದಲ್ಲಿ ಮಾಡಬೇಕು, ಕೇಂದ್ರ ಸರ್ಕಾರದಲ್ಲಿ ಮಾಡುವಂತ ಯಾವ ಪ್ರಯತ್ನಗಳು ನಡೀತಾ ಇಲ್ಲ. ಅಲ್ಲಿ ನಾರಾಯಣ ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಡ್ಯಾಮೇಜ್ ಮಾಡ್ಕೊಟ್ರು ನೋಡಿ, ನಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ಬಿಟ್ಟು. ಅದು ಬಹಳ ಕಾಂಟ್ರಡಿಕ್ಷನ್ ಆಯ್ತು. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದಾದ್ಮೇಲೆ ಕಾಂಗ್ರೆಸ್ ಅವರು ಪ್ರತಿಭಟನೆಗೆ ಇಳಿದಂತ ಸಂದರ್ಭದಲ್ಲಿ ಆ ಪ್ರಸ್ತಾವನೆ ಸಲ್ಲಿಸಿದ್ರು. ಅವ್ರು ಅಷ್ಟೊತ್ತಿಗೆ ಹೇಳ್ಬಿಟ್ಟಿದ್ರು ನಮ್ಮ ಮುಂದ್ಗಡೆ ಯಾವುದೇ ಪ್ರಸ್ತಾವನೆ ಕರ್ನಾಟಕದಿಂದ ಬಂದಿಲ್ಲ. ಅದು ನಾರಾಯಣ ಸ್ವಾಮಿ ಕರ್ನಾಟಕದವರೇ ಕೇಳಿದ ಪ್ರಶ್ನೆಗೆ ಅದು ಹೌದು, ಅದು ಬಹಳ ಎಕ್ಸಾಕ್ಟ್ಲಿ. ಈಗ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಕ್ಕಲಿಗ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ವಿ. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ
ಮೀಸಲಾತಿಯನ್ನ ಘೋಷಣೆ ಮಾಡೋದ್ರ ಜೊತೆಗೆ ಇನ್ನೊಂದು ಸಾಹಸಕ್ಕೆ ಕೈ ಹಾಕಿದ್ದು ಬಿಜೆಪಿ ಅಂದ್ರೆ ಒಳ ಮೀಸಲಾತಿಯನ್ನ ಕೂಡ ಕೊಟ್ರು. ಎಸ್ ಸಿ ಸಮುದಾಯದಲ್ಲಿ ಬಲಗೈ ಎಡಗೈ ಈ ರೀತಿಯಾಗಿ ಅವ್ರಿಗೂ ಕೂಡ ವಿಂಗಡಣೆ ಮಾಡಿ 6%, 5.5% ಎಲ್ಲ ಹೇಳಿದ್ರು. ST ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನ ಜಾಸ್ತಿ ಮಾಡ್ಲಾಯ್ತು. ಅದನ್ನ ಸರ್ವೆಯಲ್ಲಿ ತೋರಿಸ್ತಾ ಇದ್ವಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ನಿಜಕ್ಕೂ ಇದು ಆ ಸಮುದಾಯದ ಮೇಲೆ ಪರಿಣಾಮ ಬಿದ್ದಿದ್ಯಾ?